ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ AK ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಮಾರ್ನಿಂಗ್ನ ಮಿನಿ ವ್ಲಾಗ್ ಆಗಿರುತ್ತೆ. ಇದು ರಂಗೋಲಿ ಬಂದು ನಮ್ಮ ಸಿಸ್ಟರು ರಂಗೋಲಿನ ಬಿಡಿಸಿದ್ರು ಆಚೆ ಕಡೆ. ಸೊ ಅದು ಚೆನ್ನಾಗಿದೆ ಅಂತ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಇದು ಕುಂಬಳಕಾಯಿ ಹೂವನ ಸಗಣಿದಲ್ಲಿಟ್ಟು ನಮ್ಮ ಕಡೆ ಈ ಥರ ಮಾಡ್ತಾರೆ. ಜಾನ್ 15th ಡೈಲಿ ಇಡ್ತಾರೆ. ನೆಕ್ಸ್ಟ್ ಬಂದು ನಮ್ಮ ಅಜ್ಜಿನ ಊಟಕ್ಕೆ ಕರ್ತಿದ್ವಿ. ಸೊ ಅದಕ್ಕೆ ಅಡುಗೆನ ಪ್ರಿಪೇರ್ ಮಾಡ್ತಿದ್ರು. ಇದು ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದಾರೆ. ನೆಕ್ಸ್ಟು ಏಲಕ್ಕಿನ ಪುಡಿ ಮಾಡಿ ಅದನ್ನು ಕೂಡ ಸೈಡ್ಗೆ ಇಟ್ಕೋಬೇಕು. ನಾನು ಸಾವಿಗೆನ ಫ್ರೈ ಮಾಡಬೇಕಾದ್ರೆ ವ್ಲಾಗ್ ಮಾಡೋಕ್ಕೆ ಮುಂಚೆ ನಮ್ಮ ಅಕ್ಕ ಹಾಲಿಗೆ ಸಾವಿಗೆ ಹಾಕ್ಬಿಟ್ಟಿದ್ರು. ಸೊ ಅದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ವಿ. ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊತಾ ಇದ್ದಾರೆ. ಸಕ್ಕರೆ ಮತ್ತು ಹಾಲು ಎಲ್ಲ ಫಸ್ಟೇ ಹಾಕ್ಕೊಂಬಿಟ್ಟಿದ್ರು, ಅದನ್ನು ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಈ ಥರ ನಮ್ಮ ಅಜ್ಜಿ ಏನಕ್ಕೆ ಊಟಕ್ಕೆ ಕರ್ತಿದ್ವಿ, ನಮ್ಮ ತಾತ ತೀರೋಗಿದ್ರು. ಸೊ ತಿಥಿಯಷ್ಟು ಒಳಗಡೆ ಅವ್ರನ್ನ ಕರೆದು ಈ ಥರ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಊಟಕ್ಕೆ ಕರಿಬೇಕು. ಸೊ ಅದಕ್ಕೆ ಕರೆದಿದ್ವಿ. ನೋಡಿ ಇಲ್ಲಿ ನಮ್ಮ ಮಾವಾಗೂ ಮತ್ತು ನಮ್ಮ ಅಜ್ಜಿಗೂ ಇಬ್ಬರಿಗೂ ಕೂಡ ಬಟ್ಟೆ ಕೂಡ ಇಡಬೇಕು. ಮತ್ತು ದೀಪ ನೋಡಬೇಕು ಅಂತ ಹೇಳ್ತಾರೆ. ತಿಥಿಯಷ್ಟು ಒಳಗಡೆ ಮನೆಗೆ ಬಂದು ಹೊಸಲಿಗೆ ಪೂಜೆ ಮಾಡಿ ದೀಪ ಮಾಡಿ ಹೋಗಬೇಕು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೊಸಲಿಗೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಅಂತ ಅಂದರೆ ನಮ್ಮ ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಹಸ್ಬೆಂಡು, ಈ ಅಜ್ಜಿ ಅವ್ರ ಹಸ್ಬೆಂಡು ಅಣ್ಣ ತಮ್ಮಂದಿರು. ಸೊ ಆ ಥರ ನನಗೆ ಅಜ್ಜಿ ಆಗಬೇಕು, ದೊಡ್ಡಜ್ಜಿ ಅಂತ. ಸೊ ಅವ್ರಿಗೆ ನೋಡಿ ಇವಾಗ ಹೊಸಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ಅರ್ಶಿನ ಕುಂಕುಮ ಇಟ್ಟು, ರಂಗೋಲಿ ಹಾಕಿ, ಹೂವು ಇಟ್ಟು, ಗಂಧದ ಕಡ್ಡಿಯಲ್ಲೆಲ್ಲ ಪೂಜೆ ಮಾಡ್ತಾರೆ. ಇದೊಂದು ಸಂಪ್ರದಾಯ. ಎಲ್ಲರ ಕಡೆ ಇರುತ್ತೋ ಏನೋ ಗೊತ್ತಿಲ್ಲ, ನಮ್ಮ ಕಡೆ ಈ ಥರ ಸಂಪ್ರದಾಯ. ಸೊ ಅದನ್ನು ತೋರಿಸ್ಕೊಡೋಣ ಅಂತ ಅದೊಂದು ವ್ಲಾಗ್ ಮಾಡಿದ್ದೆ. ನೋಡಿ ಈ ಥರ ರಂಗೋಲಿ ಹಾಕ್ತಿದ್ದಾರೆ. ಆ್ಯಕ್ಚುಲಿ ಇವ್ರಿಗೆ 80 ಇಯರ್ಸ್ ಆಗಿದೆ. ಆ್ಯಕ್ಚುಲಿ ನಮ್ಮ ತಾತಂಗೆ 90 ಇಯರ್ಸ್ ಮೇಲಾಗಿರುತ್ತೆ. ಸೊ ತೀರೋಗಿದ್ದಾರೆ ಅವರು. ಸೊ ಅವ್ರು ತೀರೋದ್ಮೇಲೆ ಇವ್ರ ಮನೆಗೆ ಈ ಥರ ತಿಥಿಯಷ್ಟು ಒಳಗಡೆ ಕರಿಬೇಕು. ಆ್ಯಕ್ಚುಲಿ ಥರ್ಸ್ಡೇ ತಿಥಿ ಇದೆ. ಸೊ ಅದಕ್ಕೆ ಇವತ್ತು ನಾವು ಕರೆದಿದ್ವಿ. ಸೊ ಬಂದಿದ್ದಾರೆ ನೋಡಿ. ಈ ಥರ ಒಳಗೆ ಬರಬೇಕು ಹೊಸಲಿಗೆ ಪೂಜೆ ಮಾಡಿ. ಈ ಥರ ಬಂದು ಹೋದರೆ ಒಳ್ಳೆಯದು ಅನ್ನೋ ಸಂಪ್ರದಾಯ. ಸೊ ಅದರಿಂದ ಬಂದು ಇಲ್ಲಿ ದೀಪ ಇಟ್ಟಿರ್ತೀವಲ್ಲ, ಆ ದೀಪನ ಅವರು ನಮಸ್ಕಾರ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಇದು ಸಂಪ್ರದಾಯ ಆವಾಗಿಂದ ಬಂದಿರೋದು. ಸೊ ಅದಕ್ಕೆ ಕರೆದಿದ್ವಿ, ಬಂದಿದ್ದರು. ಅರ್ಶಿನ ಕುಂಕುಮ ಜೊತೆಗೆ ಇವಾಗ ನಾವು ಅವ್ರಿಗೆ ನೋಡಿ ಈ ಥರ ಕೊಡ್ತಾಯಿದ್ದೀವಿ. ಇದು ಎಲ್ಲ ತೊಗೊತಾರೆ. ನೆಕ್ಸ್ಟ್ ಅವ್ರಿಗೋಸ್ಕರ ಅಡುಗೆ ಪ್ರಿಪೇರ್ ಮಾಡಿದರು ನಮ್ಮಮ್ಮ. ಸೊ ನೋಡಿ ಪಾಯಸ ಮಾಡಿದ್ದಾರೆ. ನೆಕ್ಸ್ಟ್ ಹಪ್ಪಳ, ವೈಟ್ ರೈಸ್ ಮಾಡಿದ್ದಾರೆ, ಮತ್ತು ಕಾಳು ಸಾಂಬಾರು, ರಸಮ್ ಮತ್ತು ಮೊಸರು, ಗಟ್ಟಿ ಮೊಸರು. ನಮ್ಮ ಮನೇಲಿ ಹಸು ಇರೋದ್ರಿಂದ ನಾವೇ ಮಾಡಿರೋದು. ಇದು ಬಂದು ಉಪ್ಪಿನಕಾಯಿ ಮೊಸರಿಗೆ ಬೇಕಲ್ಲ, ಸೊ ಇದಕ್ಕೆ ಊಟ ಬಡಿಸ್ತಿದ್ರು. ಗಾಯ್ಸ್, ಪಾರ್ಸೆಲ್ ಬಂದಿತ್ತು. ಸೊ ಅದನ್ನು ಕೂಡ ಓಪನ್ ಮಾಡೋಣ ಅಂತ ಕೂತಿದ್ದೆ. ನಮ್ಮ ಮಗುಗೆ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ, ಅದು ಬಂದಿತ್ತು ಫಸ್ಟ್ ಕ್ರೈಯಿಂದ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನು ಅಂತಂದರೆ, ನನಗೆ ಊರ ಕಡೆ ಫಸ್ಟ್ ಕ್ರೈ ಆಗಲಿ, ಅಮೆಝಾನ್ ಅವೆಲ್ಲನೂ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿರೋದ್ರಿಂದ ಅದೆಲ್ಲ ಫೆಸಿಲಿಟಿ ಇಲ್ಲಿ ಸಿಗುತ್ತಾ ಅಂತ ಗೊತ್ತಿರಲಿಲ್ಲ. ನನಗೆ ಬುಕ್ ಮಾಡಿದಾಗ ಸಿಗುತ್ತೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಹಳ್ಳಿ ಕಡೆಯೂ ಕೂಡ ಈ ಥರ ಎಲ್ಲ ಫೆಸಿಲಿಟೀಸ್ ಇದೆಯಲ್ಲ ಅಂತ. ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದಾಗ ಬುಕ್ ಮಾಡಿದ್ರೆ 2 to 3 ಡೇಸ್, ಇಲ್ಲಾಂದರೆ 4 ಡೇಸ್ ವರ್ಕಿಂಗ್ ಡೇಸಲ್ಲಿ ಬಂದ್ಬಿಡ್ತಿತ್ತು. ಬಟ್ ಹಳ್ಳಿ ಕಡೆ 1 ವೀಕ್ ಏನೋ ಟೈಮ್ ತೊಗೊತಾರೆ ಅಷ್ಟೇ. ಬಟ್ ಆದರೆ ಬರುತ್ತೆ, ಯಾವ ಆ್ಯಪಿನ ಮಿಂತ್ರಾ ಆಗಲಿ, ಅಮೆಝಾನ್ ಆಗಲಿ, ಯಾವುದೇ ಆಗಲಿ ಬರುತ್ತೆ. ಸೊ ಖುಷಿ ಆಯಿತು ಕೇಳಿ ನನಗೆ, ಈ ಥರ ಎಲ್ಲ ಫೆಸಿಲಿಟೀಸ್ ಇದೆಯಲ್ಲ ಹಳ್ಳಿ ಕಡೆ ಕೂಡ ಅಪ್ಡೇಟ್ ಆಗಿದೆಯಲ್ಲ ಅಂತ. ಮತ್ತು ಇದು ನೋಡಿ, ಅವಿನೋ ಬೇಬಿದು ಮಾಯಿಶ್ಚರೈಸರ್ ಕ್ರೀಮ್ನ ಬುಕ್ ಮಾಡಿದ್ದೆ. ರಿವ್ಯೂಸ್ ನೋಡಿದ್ದೆ ನಾನು, ಚೆನ್ನಾಗಿದೆ ಅಂತ ಇತ್ತು. ಮತ್ತು ಡಾಕ್ಟರು ಕೂಡ ಪೀಡಿಯಾಟ್ರಿಷನ್ನು ಇದು pH ಲೆವೆಲು 5.5 ಇರೋದ್ರಿಂದ ಯೂಸ್ ಮಾಡಿ ಏನಾಗೋದಿಲ್ಲ ಅಂತ ಹೇಳಿದರು. ಸೊ ಅದರಿಂದ ಇದನ್ನು ಕೂಡ ತರಿಸ್ಕೊಂಡಿದ್ದೆ ನಾನು. ಚೆನ್ನಾಗಿದೆ ಗಾಯ್ಸ್. ಇದು ನೋಡ್ತೀನಿ, ಯೂಸ್ ಮಾಡಿ ಹೇಳ್ತೀನಿ ಬೇಕಿದ್ರೆ ನಿಮಗೆ ಹೇಗಿದೆ ಅಂತ. ನೆಕ್ಸ್ಟು ಸೋಪ್ನ ಬುಕ್ ಮಾಡಿದ್ದೆ. ಸೊ ಸೋಪು ಬಂದಿತ್ತು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಟೆಡ್ಡಿ ಬಾರ್ ಸೋಪ್ನ ಬುಕ್ ಮಾಡಿದ್ದೆ, ಅದು ಬಂದಿತ್ತು. ಮತ್ತು ಲಿಬಮ್ನ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಥ್ಯಾಂಕ್ ಯು ಗಾಯ್ಸ್. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್.